ಮೊದಲ ಬಾರಿ ಕೆಯ್ಯುವಾಗ ನನ್ನ ಅನುಭವ. ಆಫೀಸಿನಿಂದ ಸಂಜೆ ವೀಕೆಂಡ್ ನನ್ನ ಜೊತೆ ರೂಮ್ಗೆ ಬಂದು ಉಳಿದುಕೊಂಡಳು. ನಾವು ಊಟಕ್ಕೆ ಪಾರ್ಸಲ್ ಹಾಗೂ ಡ್ರಿಂಕ್ ಬಾಟಲಿ ತಂದು ಸ್ವಲ್ಪ ಡ್ರಿಂಕ್ಸ್ ಮಾಡಿಕೊಂಡು ಅವಳಿಗೂ ಡ್ರಿಂಕ್ಸ್ ಮಾಡಿಸಿದ್ದೆ. ಅವಳು ಮೈ ಮರೆತಿದ್ದಳು. ಡ್ರಿಂಕ್ಸ್ ಮಾಡಿ ಸೋಫಾ ಮೇಲೆ ಕುಳಿತು ನುಲಿಯುತ್ತಿದ್ದಳು. ನಾನು ಬಂದು ಅವಳ ಪಕ್ಕ ಕುಳಿತೆ. ಅವಳು ನನ್ನ ಅಪ್ಪಿಕೊಂಡಳು. ನಾನು ಅಪ್ಪಿಕೊಂಡು ಅವಳ ತುಟಿಗೆ ಮುತ್ತು ಕೊಟ್ಟೆ. ಹಾಗೆ ಅವಳ ಕಟ್ಟು ಮುಖವೆಲ್ಲ ನೆಕ್ಕಿದೆ. ಅವಳ ಕುರ್ತಾ ಟಾಪ್ ತೆಗೆದೆ. ಬ್ಲೂ ಬ್ರಾ ಹಾಕಿದ್ದಳು. ತೆಗೆದು ಎಸೆದೆ. ಮೃದುವಾದ ಮೊಲೆಯನ್ನು ಹಿಸುಕಿ ಮೊಲೆ ಚೊಟ್ಟನು ಚೀಪಿದೆ. ಹಾಗೆ ಅವಳ ಜೀನ್ಸ್ ಪ್ಯಾಂಟ್ ತೆಗೆದು ಅವಳ ಕಾಚೆ ತೆಗೆದೆ. ಅವಳ ಬೆತ್ತಲೆಯನ್ನು ನೋಡಿದೆ. ಸ್ವಲ್ಪ ಕಪ್ಪಗಾಗಿದ್ದರು, ಮಾದಕವಾಗಿದ್ದಳು. ನಾನು ಅವಳ ತುತನ್ನು ಮೂಸಿ ಕಿಸಿದು ನೆಕ್ಕಿ ಚೀಪಿದೆ. ಪಿಂಕ್ ಒಳಭಾಗವು ಒದ್ದೆಯಾಯಿತು. ತುತನ್ನು ಕಿಸಿದು ಗೂಟ ತುರುಕಿದೆ. ಹೊಕ್ಕಲಿಲ್ಲ. ಇನ್ನಷ್ಟು ಅಗಲಿಸಿದೆ. ಆದರೂ ಸ್ವಲ್ಪ ಹೊಕ್ಕಿತು. ಇನ್ನು ಜೋರಾಗಿ ಗುದ್ದಿದೆ. ಅಮ್ಮ ಅಂದಳು. ಅವಳಿಗೆ ನೋವಾಗಿರಬಹುದು. ಸ್ಲೋ ಆಗಿ ಮುಂದೆ ನುಗ್ಗಿಸುತ್ತಾ ತುಲ್ ಒದ್ದೆಯಾಗಿದ್ದರಿಂದ ತಗೂಟಕ್ಕೆ ಫಿಟ್ ಆಯಿತು. ಎಲ್ಲ ಹುಡುಗಿರ ತುತಿಗೂ ಎಷ್ಟೇ ದಪ್ಪ ಗೂಟೆ ಎದರು ಹೊಕ್ಕಳು ತುತು ಹಿಗ್ಗಲು ಕೆಪ್ಯಾಸಿಟಿ ಇರುತ್ತದೆ. ತುತಿನ ಮೇಲಿನ ಎಕ್ಸ್ಪೀರಿಯನ್ಸ್ ನನಗೆ ಜಾಸ್ತಿ ಇದ್ದರಿಂದ ಗೂಟ ಫುಲ್ ಹೊಕ್ಕಿತು. ಕೆಯ್ಯಲು ಶುರು ಮಾಡಿದೆ. ಅವಳು ಮೈ ಮರೆತಿದ್ದಳು. ಅವಳನ್ನು ಕೆಳಕ್ಕೆ ಮಲಗಿಸಿ ತೊಡೆಯನ್ನು ನನ್ನ ಹಿಂದಿನ ಸೊಂಟಕ್ಕೆ ಹಾಕಿಕೊಂಡು ಕೆಯ್ಯುತ್ತಿದ್ದೆ. ಅವಳ ಮೊಲೆ ನನ್ನ ಎದೆಗೆ ತಾಗುತ್ತಿತ್ತು. ಜೋರಾಗಿ ಕೆದು ಅವಳ ತುಲ್ ಸುಖ ಅನುಭವಿಸಿ ಅವಳಿಗೂ ಸುಸ್ತು ಮಾಡಿ ವೀರ್ಯವನ್ನು ಬಿಟ್ಟೆ. ಹಾಗೆ ಅವಳ ತಿಕ್ಕದ ತೂತನ್ನು ಅಗಲಿಸಿ ಮೂಸಿ ಚೀಪುತ್ತ ಗೂಟ ಹಾಕಿ ಬಗ್ಗಿಸಿ ಕೆದಾಟ ಮಾಡಿದೆ. ಕೆಲವು ತಿಂಗಳ ನಂತರ ಮದುವೆಯೂ ಆಯಿತು. ಆದರೆ ಸವಿತಾಳ ಯೋನಿ ಸುಖವನ್ನು ದಿನ ಅನುಭವಿಸುತ್ತಿದ್ದೆ ಹಾಗೂ ಹೆಂಡತಿ ಯೋನಿಗೂ ಕೆಯ್ಯುತ್ತಿದ್ದೆ. ದಿನ 2 ತುತನ್ನು ಕೆದ್ದಾಡಿ ಗೂಟಕ್ಕೆ ಮಸ್ತ್ ಮಜಾ ಆಗುತ್ತಿತ್ತು. ಹೀಗೆ ನಮ್ಮಿಬ್ಬರ ಕೆದಾಟ ಶುರುವಾಗಿ ಸುಮಾರು ವರ್ಷಕ್ಕೆ ತಲುಪಿತು. ಒಮ್ಮೆ ಹೆಂಡತಿ ಅವಳ ಅಮ್ಮನ ಮನೆಗೆ ಹೋಗಿದ್ದಳು. ಬರುವುದು ಮಾರನೆಯ ದಿನ ಅಂತ ಹೇಳಿ ಹೋಗಿದ್ದಳು. ಈ ಸಂದರ್ಭದಲ್ಲಿ ಇವಳನ್ನು ಮನೆಗೆ ಕರೆಸಿದೆ. ನಮ್ಮಿಬ್ಬರ ಊಟವಾದ ಬಳಿಕ ಮಧ್ಯಾಹ್ನ ಕೆಯ್ಯಲು ಶುರು ಮಾಡಿದೆ. 69 ಸ್ಟೈಲ್ ಅಲ್ಲಿ ಅವಳ ತಿಕ್ಕ ಬಗೆದು ತುತನು ಹಾಗೂ ತಿಕ್ಕವನ್ನು ಮೂಸುತ್ತಾ ನನ್ನ ಮುಖದ ಪಕ್ಕ ಅವಳ ಕಾಲು ಅಗಲಿಸಿ ತುತನ್ನು ಚೀಪುತ್ತಿದ್ದೆ. ಹಾಗೆ ತಿಕ್ಕವನ್ನು ಚೀಪುತ್ತಿದ್ದೆ. ತುತೊಳಗೆ ಬೆರಳು ಹಾಕಿ ಆಡಿಸುತ್ತಾ ಯೋನಿ ರಸ ಚಿಮ್ಮುವಂತೆ ಒಟ್ಮಾಡಿಸಿದ್ದೆ. ಅವಳು ನನ್ನ ಗೂಟ ಚೀಪಿ ನನ್ನ ರಸ ಒಟ್ಮಾಡಿಸಿದ್ದಳು. ಇದಾದ ನಂತರ ಸ್ಟ್ರೈಟ್ ಹಡಲು ಅವಳ ಮೈ ಮೇಲೆ ಬಿದ್ದು ಶಿಶ್ನ ಹೊಕ್ಕಿಸಿ ಕೆಯ್ಯುತ್ತಿದ್ದೆ. ಅದ್ಯಾವ ಟೈಮ್ಗೆ ನನ್ನ ಹೆಂಡತಿ ಬಂದು ಮನೆಯ ಕಿಟಕಿಯಿಂದ ನೋಡುತ್ತಿದ್ದಳು. ಸಿಟ್ಟಿನಿಂದ ನೋಡುತ್ತಿದ್ದಳು. ಸವಿತಾ ಕೆಸಿಕೊಂಡು ಯೋನಿಯಿಂದ ಗೂಟ ಹೊರಕ್ಕೆ ತೆಗೆದು ನನ್ನ ಸೊಂಟದ ಮೇಲೆ ಕುಳಿತು ಕಾಲು ಅಗಲಿಸಿ ತುತೊಳಗೆ ನನ್ನ ಗುಟ್ಟದ ಹೊಕ್ಕಿಸಿಕೊಂಡು ಜಿಗಿಯುತ್ತಿದ್ದಳು ಕುದುರೆಯಂತೆ. ನಮ್ಮ ಕಾಮದಾಟ ನಡೆಯುತ್ತಿತ್ತು. ಹೆಂಡತಿ ಅವಳ ಇನ್ನೊಂದು ಕೀಯಿಂದ ಮನೆಯೊಳಗೆ ಬಂದಿದ್ದಳು. ನಮ್ಮ ಎದುರು ನಿಂತಳು. ನಾವಿಬ್ಬರು ಗಮನಿಸಲಿಲ್ಲ. ನಾನು ಸವಿತಾ ಆಹಾ ಜೋರು ಜೋರು ಅಮ್ಮ ಎಂದು ಕಿರುಚುತ್ತಾ ಮಾಡುತ್ತಿದ್ದೆ. ಹೆಂಡತಿ ಬಂದು ಗದರಿಸಿದಳು, ಏನು ಮಾಡುತ್ತಿದ್ದೀರಾ ಅಂತ. ನಾನು ಒಮ್ಮೆಲೆ ಸವಿತಾಳ ತೂತಿಂದ ಗೂಟ ಹೊರಕ್ಕೆ ತೆಗೆದೆ. ನನ್ನ ಹೆಂಡತಿ ಸವಿತಾಳ ಹತ್ತಿರ ಬಂದು ಯಾರೇ ನೀನು ರಂಡೆ ಅನ್ನುತ್ತಾ ಅವಳ ಮೊಲೆಯನ್ನು ಎಳೆದಳು. ನಾವಿಬ್ಬರು ಬೆತ್ತಲಾಗಿದ್ದೆವು. ಬಟ್ಟೆ ಬೇರೆ ಆಚೆ ಹಾಲ್ ಅಲ್ಲೇ ಇತ್ತು. ನಮ್ಮಿಬ್ಬರನ್ನು ಅದೇ ರೂಮ್ ಒಳಕ್ಕೆ ಕೂಡಿ ಹಾಕಿ ಅವಳ ಗೆಳೆಯನನ್ನು ಕರೆಯಿಸಿದಳು. ಮತ್ತೆ ಬೆತ್ತಲಾದಳು. ಅವಳ ಗೆಳೆಯನ ಗುಟವನ್ನು ತುತೊಳಗೆ ಹೊಕ್ಕಿಸಿಕೊಂಡಳು. ಮತ್ತೆ ಇನ್ನೊಂದು ಕೈಯಿಂದ ಬೆಡ್ರೂಮ್ನ ಡೋರ್ ಓಪನ್ ಮಾಡಿದಳು. ನನ್ನ ಕಣ್ಣ ಎದುರೇ ಹೆಂಡತಿಯ ತುತೊಳಗೆ ಅವಳ ಗೆಳೆಯನಿಂದ ಕೆಯ್ಯಿಸಿಕೊಳ್ಳುತ್ತಾ ಇದ್ದಳು. ನೀನು ಅವಳನ್ನು ಕೆದ್ದರೆ ನಾನು ನನ್ನ ಗೆಳೆಯನಿಂದ ಕೆಯ್ಯಿಸಿಕೊಳ್ಳುತ್ತಿದ್ದೇನೆ ಅಂತ ಹೇಳಿದಳು. ಅಯ್ಯೋ ಓಹೋ ಅನ್ನುತ್ತಾ ತೂತಿಂದ ರಸ ಚಿಮ್ಮಿಸಿ ಗೆಳೆಯನನ್ನು ಕಳುಹಿಸಿದಳು. ಮತ್ತೆ ನನಗೆ ಹಾಗೂ ಸವಿತಾಳಿಗೆ ತನ್ನ ತುತು ಬಗೆದು ತೋರಿಸಿದಳು. ನೋಡು, ಇದು ನನ್ನ ತುತು, ನನ್ನ ಗಂಡನು ಕೆದ ತುತು ಇದು. ತುತೊಳಗೆ ಗಂಡನ ವೀರ್ಯ ತುಂಬಿಸಿ ಗರ್ಭಿಣಿ ಆಗುತ್ತಿದ್ದೇನೆ. ಈಗ ಗಂಡನು ನಿನ್ನ ತುತಿಗೆ ಕೆಯ್ಯಿದ್ದಾನೆ. ಮಿಂಡ್ರಿ ಸೂಳೆ ನೀನು ನಡೆ ಇಲ್ಲಿಂದ ಅಂತ ಕಳುಹಿಸಿದಳು. ನಾನು ನನ್ನ ಹೆಂಡತಿಯನ್ನು ಅಪ್ಪಿಕೊಂಡು ಸಾರಿ ಕೇಳುತ್ತ ಹೇಗೂ ಬೆತ್ತಲೆ ಆಗಿದ್ದಾಳೆ ಅಂತ ಹೆಂಡತಿಯ ಒದ್ದೆ ತುತಿಗೆ ಗೂಟ ಹೊಕ್ಕಿಸಿ ಅವಳ ಕೋಪವನ್ನು ಕಡಿಮೆ ಮಾಡಿಸಿ ಪ್ರಾಮಿಸ್ ಮಾಡಿದೆ, ಇನ್ಯಾವ ತುತಿಗೂ ಕೆಯ್ಯುವುದಿಲ್ಲ ಅಂತ. ಹೆಂಡತಿಯನ್ನು ರಾತ್ರಿ ಇಡೀ ಕೆದು ಕಾಮತುಷೆ ತೀರಿಸಿದ್ದೆ.